ಶುಕ್ರ ಏನಾದ್ರು ದುಸ್ಥಾನದಲ್ಲಿದ್ರೆ ಬೆನ್ನೆಲುಬು, ಹೃದಯ ಸಂಬಂಧ ಈ ಕಾಯಿಲೆಗಳು ಅಂತ ಬಂದ್ರೆ ಪದೇ ಪದೇ ಸನ್ನಿಪಾತಗಳಾಗುವಂಥದ್ದು, ವಾತ ರೋಗಗಳು ಬರುವಂಥದ್ದು. ಲಕ್ಕಿ ನಂಬರ್ಸ್ ಬಂದು 5 ಮತ್ತು 6 ವೆರಿ ಗುಡ್ ನಂಬರ್. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಯ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ, ಅದರಲ್ಲೂ ಕೂಡ ಪುಬ್ಬಾ ನಕ್ಷತ್ರದಲ್ಲಿ ಜನನಾಗಿರುವಂಥವ್ರ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಪುಬ್ಬಾ ನಕ್ಷತ್ರ ಇಟ್ ಈಸ್ ವೆರಿ ಬ್ಯೂಟಿಫುಲ್ ನಕ್ಷತ್ರ, ಶುಕ್ರನ ನಕ್ಷತ್ರ. ಸಾಮಾನ್ಯವಾಗಿ ಶುಕ್ರನ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ, ಸ್ಮಾರ್ಟ್ ಆಗಿರ್ತಾರೆ, ಲಕ್ಷಣವಾಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರೆಲ್ಲ ಪುಬ್ಬಾ ನಕ್ಷತ್ರದಲ್ಲಿ ಹುಟ್ಟಿರ್ತೀರಿ ಅವ್ರದ್ದು ಜನ್ಮ ನಕ್ಷತ್ರದ ಅಕ್ಷರಗಳು ಅಂತ ಬಂದಾಗ ಮೋಟಾ T2 ಅಂತ ತಗೋಬೇಕಾಗ್ತದೆ. ಇನ್ನು ಇಲ್ಲಿ ಪ್ರಮುಖವಾಗಿ ಇದಕ್ಕೆ ಹೆಣ್ಣು ಇಲಿಗೆ ಸಂಬಂಧಪಟ್ಟಂತಹ ನಕ್ಷತ್ರ. ಬೆಕ್ಕು ವೈರಿ ಆಗ್ತದೆ. ಇದು ಮನುಷ್ಯ ಗಣವನ್ನು ಇಂಡಿಕೇಟ್ ಮಾಡ್ತದೆ. ಮನುಷ್ಯನಿಗೆ ಹೇಗಿರ್ತದೆ ಅಂದ್ರೆ ದೈವ ಗುಣ ಇರ್ತದೆ, ರಾಕ್ಷಸ ಗುಣ ಇರ್ತದೆ, ಎರಡೂ ಇರ್ತದೆ. ಅವ್ರನ್ನ ನಾವು ಮನುಷ್ಯರು ಅಂತ ಕರೆಯೋದು. ಅಂದ್ರೆ ಒಳ್ಳೆ ಚಿಂತನೆಗಳು ಮತ್ತು ಕೆಟ್ಟ ಆಲೋಚನೆಗಳು ಎರಡೂ ಇರ್ತದೆ. ಮತ್ತು ಇಟ್ ಇಸ್ ಅ ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ ನಾವು. ಸ್ವಲ್ಪ ಅನುಕೂಲ ಸಿಂಧುವಾಗುವಂತಹ ಗುಣಧರ್ಮಗಳು ಕೂಡ ಇರ್ತದೆ ಅಂತ. ಇನ್ನು ರಜ್ಜು ಮಧ್ಯನಾಡಿ ಬರ್ತದೆ. ಉತ್ತರ ಭಾದ್ರ ನಕ್ಷತ್ರ ವೇದೆ ಆಗ್ತದೆ. ಉತ್ತರ ಭಾದ್ರ ನಕ್ಷತ್ರದವ್ರನ್ನ ಇವರು ಮದುವೆ ಮಾಡ್ಕೋಬಾರ್ದು. ಮಧ್ಯನಾಡಿ ಬರೋದ್ರಿಂದ ಮಧ್ಯನಾಡಿಯಲ್ಲಿ ಜನನ ಆಗಿರುವಂಥವ್ರನ್ನ ಕೂಡ ಇವರು ಮದುವೆ ಆಗಬಾರ್ದು. ಅದು ಸ್ವಲ್ಪ ಅನಾರೋಗ್ಯ, ಸಂತಾನ ದೋಷಗಳನ್ನು ತಂದೊಡ್ಬಿಡುತ್ತೆ. ಮತ್ತು ಇದು ಕೂಡ ಸ್ತ್ರೀ ನಕ್ಷತ್ರ ಆಗಿದೆ ಮತ್ತು ಉಗ್ರ ನಕ್ಷತ್ರ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಗುಣಧರ್ಮಗಳಲ್ಲಿ ನೋಡಿ, ನಕ್ಷತ್ರಗಳು ಇದೆಯಲ್ಲ ಬಹಳ ಮುಖ್ಯ. ಈ ನಕ್ಷತ್ರಗಳು ಎಷ್ಟು ಚೆನ್ನಾಗಿ ನಮ್ಗೆ ರಿಸಲ್ಟ್ ಕೊಡ್ತವೆ ಅಂತಂದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಗಳನ್ನ ನಾವು ತಿಳ್ಕೊಂಡ್ರೆ ಸಾಕು. ಪುಬ್ಬಾ ನಕ್ಷತ್ರದವರು ಕೂಡ ಸ್ವಲ್ಪ ಯಂಗ್ ಗರ್ಲ್ ಇರುತ್ತೆ ಮತ್ತು ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಇರುತ್ತೆ, ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳುವಂಥದ್ದು ಇರ್ತದೆ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿರ್ತಾರೆ. ಇನ್ನು ಈ ನಕ್ಷತ್ರ ಬೆನ್ನೆಲುಬು ಮತ್ತೆ ಹೃದಯವನ್ನ ಇಂಡಿಕೇಟ್ ಮಾಡುತ್ತೆ. ಸಾಮಾನ್ಯವಾಗಿ ನಕ್ಷತ್ರದಲ್ಲಿ ಏನಾದರೂ ಪಾಪಗ್ರಹಗಳಿದ್ದಂಥ ಸಂದರ್ಭದಲ್ಲಿ ಬೆನ್ನೆಲುಬು, ಬ್ಯಾಕ್ ಪೇನು ಮತ್ತೆ ಹೃದಯ ಸಂಬಂಧ ಕಾಯಿಲೆಗೆ ತುತ್ತಾಗ್ತಾರೆ. ಶುಕ್ರ ದುಸ್ಥಾನದಲ್ಲಿದ್ರೆ, ಈ ನಕ್ಷತ್ರದಲ್ಲಿ ಹುಟ್ಟಿ ಪುಬ್ಬಾ ನಕ್ಷತ್ರದಲ್ಲಿ ಹುಟ್ಟಿ ಶುಕ್ರ ಏನಾದ್ರು ದುಸ್ಥಾನದಲ್ಲಿದ್ರೆ ಅವ್ರಿಗೆ ಬೆನ್ನೆಲುಬು, ಹೃದಯ ಸಂಬಂಧ ಕಾಯಿಲೆಗಳು ಬರುವಂಥದ್ದು, ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆ ಇರ್ತದೆ. ಮತ್ತು ಈ ನಕ್ಷತ್ರದಲ್ಲಿ ಪಾಪಗ್ರಹಗಳಿದ್ರೂ ಕೂಡ ಅವ್ರಿಗೆ ಈ ರೀತಿಯ ಸಮಸ್ಯೆಗಳು ಬರ್ತದೆ. ಇನ್ನು ಈ ನಕ್ಷತ್ರಕ್ಕೆ ಶಾವಿಗೆಯನ್ನು ನೈವೇದ್ಯ ಮಾಡಬೇಕು ಮತ್ತು ಸಿಹಿ ಹಾಲನ್ನ ನೈವೇದ್ಯ ಮಾಡೋದ್ರಿಂದ ಕೂಡ ಶುಕ್ರನ ದೋಷಗಳು ಮತ್ತು ಪುಬ್ಬಾ ನಕ್ಷತ್ರದ ದೋಷಗಳು ನಿವಾರಣೆ ಆಗ್ತದೆ. ಮತ್ತೆ ಯಾರೆಲ್ಲ ಈ ಪುಬ್ಬಾ ನಕ್ಷತ್ರದಲ್ಲಿ ಜನನಾಗಿರ್ತೀರಿ, ಆ ಪುಬ್ಬಾ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಶುಕ್ರ ದಶೆಯಲ್ಲಿ ಹುಟ್ಟಿರ್ತಾರೆ. ಆಲ್ಮೋಸ್ಟ್ 20 years ಇರ್ತದೆ. ಆದರೆ ಪಾದಗಳ ವ್ಯತ್ಯಾಸದಿಂದ ಅದು 20 ವರ್ಷ ಇರ್ತದ, 12 ವರ್ಷ ಇರ್ತದ ಅಂತ ನಿಮ್ಮ ಜಾತಕದ ಸಮಯದ ಆಧಾರದ ಮೇಲೆ ಅದು ವ್ಯತ್ಯಾಸ ಆಗುತ್ತೆ. ಬಟ್ ಓವರ್ ಆಲ್ ಆಗಿ ನಿಮಗೆ ಬಹಳ ಮುಖ್ಯವಾಗಿ ಶುಕ್ರ ದಶೆಯಲ್ಲಿ ನೀವು ಹುಟ್ಟಿರ್ತೀರಿ. ಇನ್ನು ನೀವು ಪೂಜಿಸಬೇಕಾದಂಥ ದೇವತೆ ಕಂಚಿ ಕಾಮಾಕ್ಷಿಯನ್ನು ಪೂಜೆ ಮಾಡೋದ್ರಿಂದ ಬೇಗ ರಿಸಲ್ಟ್ ಸಿಗುತ್ತೆ. ಓಂ ಶ್ರೀ ಕಾಮಾಕ್ಷಿ ದೇವಿಯೇ ನಮಃ ಅನ್ನುವಂಥ ಮಂತ್ರವನ್ನು ಡೈಲಿ 108 ಸಾರಿ ಪುಬ್ಬಾ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಜಪ ಮಾಡೋದ್ರಿಂದ ಶುಕ್ರ ದೋಷಗಳು ನಿವಾರಣೆ ಆಗ್ತದೆ, ಜೀವನದ ಅನೇಕ ಸಂಕಷ್ಟಗಳು ಕೂಡ ನಿವಾರಣೆ ಆಗ್ತದೆ. ಇವರಿಗೆ ವಾರ ಬಂದು ಶುಕ್ರವಾರ ಮತ್ತು ಬುಧವಾರ ಅತ್ಯಂತ ಶುಭವಾರಗಳು. ಯಾಕಂದ್ರೆ ಬುಧ ಬಂದು ವಿಷ್ಣು, ಶುಕ್ರ ಬಂದು ಲಕ್ಷ್ಮೀನಾರಾಯಣ ಯೋಗ. ಅದರಿಂದ ಬುಧವಾರ ಮತ್ತು ಶುಕ್ರವಾರ ಇಟ್ ಈಸ್ ವೆರಿ ಗುಡ್, ತುಂಬ ಒಳ್ಳೆ ದಿನ. ಇನ್ನು ಅದೃಷ್ಟ ರತ್ನ ಬಂದು ವಜ್ರ, ಡೈಮಂಡ್ ತುಂಬ ಚೆನ್ನಾಗಿ ಆಗಿ ಬರ್ತದೆ. ಅದನ್ನು 4ನೇ ಬೆರಳಿಗೆ 2.4 ಕ್ಯಾರೆಟ್ ನೀವು ಹಾಕೋಬಹುದು. ಮತ್ತು ಅದೃಷ್ಟವನ್ನ ತರುವಂತಹ ಲೋಹ ಅಂದ್ರೆ ಬೆಳ್ಳಿ, ಇಟ್ ಇಸ್ ವೆರಿ ಗುಡ್. ಬೆಳ್ಳಿ ಇವರಿಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡ್ತದೆ. ಇದಿಷ್ಟು ಕೂಡ ಪುಬ್ಬಾ ನಕ್ಷತ್ರದ ಬೇಸಿಕ್ ಒಂದಷ್ಟು ವಿಷಯಗಳು. ಇನ್ನು ಈ ಪುಬ್ಬಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ 1ನೇ ಪಾದ ನೋಡಿ, ಈ ಪುಬ್ಬಾ ನಕ್ಷತ್ರದಲ್ಲಿ ಜನಿಸಿದಂಥವ್ರು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ, ವಿಶೇಷ ಸೇವೆಯನ್ನು ಮಾಡುವಂಥವ್ರು, ಸೇವಾ ಕಾರ್ಯಗಳನ್ನು ಮಾಡುವಂತಹ
ಮನೋಭಾವ ಹೊಂದಿರ್ತಾರೆ ಮತ್ತು ಇವರಿಗೆ ಸುಂದರವಾಗಿರುವಂತಹ ಕೂದಲುಗಳಿರ್ತದೆ. ಕೆಲವು ಸರಿ ಏನಾಗ್ಬಿಡುತ್ತೆ, ಅತ್ಯಾಸೆಗೆ ಬಿದ್ದು ದುಃಖವನ್ನು ಅನುಭವಿಸ್ತಾರೆ. ಸ್ವಲ್ಪ ಫ್ರೆಂಡ್ ಸರ್ಕಲ್ಲು ಇವ್ರನ್ನ ಮಿಸ್ಗೈಡ್ ಮಾಡುವಂಥ ಸಾಧ್ಯತೆ ಇರ್ತದೆ. ಅದರಿಂದ ನೀವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಇಟ್ಕೊಂಡು ಒಂದು ಒಳ್ಳೆ ಎನ್ವೈರನ್ಮೆಂಟ್ನ ಇಟ್ಕೊಂಡ್ರೆ ಇಟ್ ಇಸ್ ವೆರಿ ಗುಡ್ ಲೈಫ್. ತುಂಬ ಚೆನ್ನಾಗಿರ್ತೀರ. ಬೇಕಾದದ್ದೆಲ್ಲವೂ ಕೂಡ ನಿಮಗೆ ಸಿಗ್ತದೆ. 1ನೇ ಪಾದ ನೋಡಿ, 1ನೇ ಪಾದದಲ್ಲಿ ದಾನವಂತರು, ಸುಖಭೋಗಿಗಳು, ಅತಿ ಹೆಚ್ಚು ಕನಸನ್ನು ಕಾಣ್ತಾರೆ. ನಾನು ಒಂದೇ ಒಂದು ಸಜೆಷನ್ ಏನಪ್ಪಾ ಅಂದರೆ, ಪುಬ್ಬ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿರೋರಿಗೆ ಅತಿ ಹೆಚ್ಚು ಕನಸುಗಳನ್ನು ಕಾಣೋದು ಕಮ್ಮಿ ಮಾಡಿ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ನ ಮಾಡಿ, ಜೊತೆಗೆ ಹೊಗಳವರಿಂದ ಸ್ವಲ್ಪ ದೂರ ಇರಿ. 2ನೇ ಚರಣದವರು ಬಹಳ ಲೆಕ್ಕಾಚಾರ ಮನಸ್ಥಿತಿ ಇರುವಂಥವ್ರು. ಇಟ್ ಇಸ್ ಬ್ಯಾಲೆನ್ಸ್ಡ್ ಆಗಿ ಲೈಫ್ನ ಲೀಡ್ ಮಾಡ್ತಾರೆ ಮತ್ತು ಸರ್ಕಾರದ ಕೆಲಸವನ್ನು ತೆಗೆದುಕೊಳ್ಳುವಂತಹ ಯೋಗ. ಕೆಲವೊಂದು ಸರಿ ಸುತ್ತ ಇರುವಂತಹ ಹೆಣ್ಣು ಮಕ್ಕಳಿಂದ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಹೆಣ್ಮಕ್ಳಾಗಿದ್ರೆ ಅವ್ರಿಗೆ ಸ್ನೇಹಿತರಿಂದನೇ ಸ್ವಲ್ಪ ಕಿರಿಕಿರಿ ಆಗ್ತದೆ. ಇನ್ನು 3ನೇ ಪಾದದಲ್ಲಿ ಹುಟ್ಟಿರುವಂಥವ್ರು ಗಣಿತಶಾಸ್ತ್ರಗಳು, ಬಂಧುಗಳ ಪ್ರೇಮಿಗಳು, ಕಾರ್ಯದಲ್ಲಿ ಮುಂದಾಳಿವು ಮತ್ತು ಅನೇಕ ಬೇರೆ ಬೇರೆ ವಿಷಯಗಳ ಆಸಕ್ತಿಯನ್ನ, ಗುಪ್ತ ವಿದ್ಯೆಗಳನ್ನ ಕಲ್ತಿರುವಂಥವ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 4ನೇ ಪಾದದಲ್ಲಿ ಹುಟ್ಟಿರುವಂಥವ್ರು ತುಂಬಾ ಒಳ್ಳೆ ಮನಸ್ಥಿತಿ ಇರ್ತದೆ. ಆದರೆ ಅನೇಕ ಬಾರಿ ಬೇರೆಯವರಿಂದ ದೂಷಣೆಗೊಳಗಾಗುವಂಥವ್ರು. ಪಾಪ ಎಷ್ಟೇ ಇವರು ಬೇರೆಯವ್ರಿಗೆ ಸಹಾಯ ಮಾಡಿದ್ರು ಕೂಡ ತಿರಸ್ಕಾರಕ್ಕೊಳಗಾಗುವಂಥವ್ರು. ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲಕ್ಕೆ ಬರುವಂತಹ ಯೋಗ ಈ 4ನೇ ಪಾದದಲ್ಲಿ ಹುಟ್ಟಿರುವಂಥವ್ರಿಗೆ ಇರ್ತದೆ. ಇನ್ನು ಈ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಕಾಯಿಲೆಗಳು ಅಂತ ಬಂದರೆ ಪದೇ ಪದೇ ಸನ್ನಿಪಾತಗಳಾಗುವಂಥದ್ದು, ವಾತ ರೋಗಗಳು ಬರುವಂಥದ್ದು, UTI ಪ್ರಾಬ್ಲಮ್ಮು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಒಳಗಾಗುವಂಥದ್ದು, ಗುಪ್ತಾಂಗ ರೋಗ ಬಾಧೆಗಳಿಗೆ ಪದೇ ಪದೇ ತುತ್ತಾಗುವಂಥದ್ದು ಇವರಿಗೆ ಆಗ್ತದೆ. ಇವರು ಸ್ವಲ್ಪ ಅಜೀರ್ಣ ಸಂಬಂಧ ರೋಗಗಳು, ಊಟ ಮಾಡಿದಾಗ ಸರಿಯಾಗಿ ಜೀರ್ಣ ಆಗದೇ ಇರುವಂಥ ರೋಗಗಳನ್ನು ಕೂಡ ಇವರು ಅನುಭವಿಸ್ತಾರೆ. ಇನ್ನು ವ್ಯಾಪಾರ ಅಂತ ಬಂದರೆ, ಪ್ರೊಫೆಷನ್ ಅಂತ ಬಂದರೆ, ಸೀರೆ ವ್ಯಾಪಾರ, ಹೋಟೆಲ್ ಬಿಸ್ನೆಸ್ ಇವರು ತುಂಬ ಚೆನ್ನಾಗಿ ಬರ್ತದೆ. ಅಂದರೆ ನಿಮ್ಮ ಜಾತಕದಲ್ಲಿ ಕೂಡ ಶುಕ್ರ ಚೆನ್ನಾಗಿರಬೇಕು. ಈ ನಕ್ಷತ್ರ ಕೇಳ್ತಾ ಇರುವಂಥದ್ದು ವ್ಯಾಪಾರ, ಬಿಸ್ನೆಸ್ ಆಲ್ಸೋ, ಅಂದರೆ ಯಾವುದೇ ಥರದ ವೃತ್ತಿ, ಸ್ವಂತ ಉದ್ಯೋಗ ಇವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ಸಬ್ ಕಲೆಕ್ಟ್ರು, ಗುಮಾಸ್ತ ವೃತ್ತಿ, ವೈದ್ಯ, ಟೀಚಿಂಗ್ ಪ್ರೊಫೆಷನ್ನು, ಜಮೀನು ತಗೊಂಡು, ಎಸ್ಟೇಟ್ಗಳನ್ನು ತಗೊಂಡು ಅಲ್ಲಿ ವ್ಯಾಪಾರವನ್ನು ಮಾಡುವಂಥದ್ದು ಅಥವಾ ಬೆಳೆಗಳನ್ನು ಬೆಳೆದು ವ್ಯಾಪಾರವನ್ನು ಮಾಡುವಂಥದ್ದು ಚೆನ್ನಾಗಿರ್ತದೆ. ಫ್ಯಾನ್ಸಿ ಸ್ಟೋರ್ ಇಡುವಂಥದ್ದು, ಕಾಂಪೌಂಡರ್ ಕೆಲಸ, ನರ್ಸಿಂಗು, ಇದೆಲ್ಲವೂ ಕೂಡ ಇವರಿಗೆ ತುಂಬ ಚೆನ್ನಾಗಾಗತ್ತೆ ಪ್ರೊಫೆಷನ್ಸು. ಮತ್ತು ಸೆಕೆಂಡ್ ಗೋಲ್ಡ್ ವ್ಯಾಪಾರ ಮಾಡುವಂಥದ್ದು, ಕಾಫಿ ಶಾಪ್ಗಳನ್ನು ಮಾಡುವಂಥದ್ದು, ಈ ಥರದ ವೃತ್ತಿಗಳು ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟು ಕೂಡ ಇವ್ರಿಗೆ. ಮತ್ತು ಲಕ್ಕಿ ನಂಬರ್ಸ್ ಅಂತ ನಾನು ಮರ್ತೆ ಅನಿಸುತ್ತೆ. ಲಕ್ಕಿ ನಂಬರ್ಸ್ ಬಂದು ಇವರಿಗೆ 5 ಮತ್ತು 6 ವೆರಿ ಗುಡ್ ನಂಬರ್. 5 ಮತ್ತು 6ನ್ನು ಇವರು ಫಾಲೋ ಮಾಡೋದ್ರಿಂದ ಲೈಫಲ್ಲಿ ತುಂಬ ಚೆನ್ನಾಗಿ ಆಗ್ತಾರೆ. ಇದಿಷ್ಟು ಕೂಡ ಈ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಸೀಕ್ರೆಟ್. ಮುಂದಿನ ದಿನಗಳಲ್ಲಿ ಇವರು ಯಾವ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೋಬೇಕು ಮತ್ತು ಪ್ರೊಫೆಷನಲಿ ಗ್ರೋತ್ ಆಗೋಕ್ಕೆ ಏನೆಲ್ಲ ಮಾಡಬೇಕು, ಈ ಥರ ಅನೇಕ ಸೀಕ್ರೆಟ್ಸ್ಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರಿಗೆಲ್ಲ ವಾಸ್ತು ಸಲಹೆ ಬೇಕು, ಜಾತಕವನ್ನು ತೋರಿಸ್ಬೇಕು, ಕಲಿಬೇಕು ಅನ್ನುವಂಥವ್ರು ಭೇಟಿ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. श्री मायाकारा शंकर शंकर श्री मायाकारा शंकर शंकर